ಬೆಂಗಳೂರು ಪೊಲೀಸರು ಇನ್ನ ಕುದುರೆ ಮೇಲೆ ಕಂಡ್ರು ಅಚ್ಚರಿಯನ್ನ ಪಡಬೇಡಿ. ಯಾಕಂದ್ರೆ ಬೆಂಗಳೂರು ಪೊಲೀಸರು ಇನ್ನಷ್ಟು ಅಲರ್ಟ್ ಆಗಿದ್ದಾರೆ. ಕುದುರೆ ಮೇಲೆ ಬರ್ತಾರೆ ಬೆಂಗಳೂರು ಪೊಲೀಸರು. ಮೈಸೂರಿನಿಂದ ಬೆಂಗಳೂರಿಗೆ ಬಂದಿವೆ ಅಶ್ವದಳ. MG ರೋಡ್ ಕಬ್ಬನ್ ಪಾರ್ಕ್ನಲ್ಲಿ ಅಶ್ವದಳ ಸಂಚಾರವನ್ನ ನಡೆಸುತ್ತೆ. ಜನಸಂದಣಿ ಪ್ರದೇಶಗಳಲ್ಲಿ ಅಶ್ವದಳ ರೌಂಡ್ಸ್ ಅನ್ನ ಹಾಕುತ್ತೆ. ಟಾಪ್ ವ್ಯೂನಿಂದ ಅಬ್ಸರ್ವ್ ಮಾಡ್ತಾರೆ ಪೊಲೀಸರು. ಬೈಕಲ್ಲಿ ಬಂದರೆ ಟಾಪ್ ವ್ಯೂನಿಂದ ನೋಡೋಕ್ಕಾಗೋದಿಲ್ಲ. ಅದೇ ಅಶ್ವಗಳ ಮೇಲೆ ಬಂದರೆ ಟಾಪ್ ವ್ಯೂನಿಂದ ನೋಡಬಹುದು ಅಂತಕ್ಕಂಥ ಉದ್ದೇಶ ಇದರಿಂದ ಇರುವಂಥದ್ದು. ಯಾರೇ ಪುಂಡ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರೂ ಕೂಡ ಅವರನ್ನು ಗಮನಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ನಡೆಯನ್ನು ಸದ್ಯ ಪೊಲೀಸ್ ಇಲಾಖೆ ಅನುಸರಿಸ್ತಾ ಇದೆ. ಇದು ಬೆಂಗಳೂರು ನಗರದಲ್ಲಿ ಹಿಂದಿಯೂ ಕೂಡ ಈ ಅಶ್ವಾರೋಹಿ ಪೊಲೀಸ್ ದಳದಿಂದ ಒಂದು ಗಸ್ತ ಕರ್ತವ್ಯವನ್ನು ಮಾಡ್ತಾ ಇದ್ರು. ಅದನ್ನು ಈಗ ಮತ್ತೆ ಮರುಸ್ಥಾಪಿಸ್ತಾ ಇದ್ದೇವೆ. ಪ್ರಮುಖವಾಗಿ ಈ ವಾರಾಂತ್ಯಗಳಲ್ಲಿ ವಿಧಾನಸೌಧ, ಕಬ್ಬನ್ ಪಾರ್ಕ್, MG ರೋಡ್, ಮೆಜೆಸ್ಟಿಕ್ ಇಂತಹ ಜನನಿಬಿಡ ಪ್ರದೇಶಗಳಲ್ಲಿ ಈ ಕ್ರೌಡ್ ಕಂಟ್ರೋಲ್ ಮತ್ತು ಈ ಯಾರು ಮಿಶಿವಸ್ ಎಲಿಮೆಂಟ್ಸ್ ಇದ್ದಾರೆ ಅಂಥವರ ಮೇಲೆ ನಿಗಾ ಇಡಲಿಕ್ಕೆ ನಮ್ಮ ಅಶ್ವಾರೋಹಿ ದಳದ ಪೊಲೀಸ್ನವರು ಕೂಡ ನಮ್ಮ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ನವರೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅವರು ಪ್ರಮುಖವಾಗಿ ಈ ಸ್ಥಳಗಳಲ್ಲಿ ಈ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಇದ್ದಂತಹ ಸಂದರ್ಭದಲ್ಲಿ ಆತನಿಗೆ ಮೆನ್ಯೂರಬಿಲಿಟಿ ಹೆಚ್ಚಾಗಿರ್ತದೆ ಮತ್ತು ವ್ಯೂ ಆಫ್ ಇದೇನಿದೆ, ಆಂಗಲ್ ಏನಿದೆ ಅದು ಕೂಡ ಚೆನ್ನಾಗಿ ಸಿಗೋದ್ರಿಂದ. ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಗ್ಯಾಂಗ್ ರೇಪ್ ಆಗಿದೆ ಅಂತ ಸಂತ್ರಸ್ತೆಯಿಂದಲೇ ಮಾಹಿತಿ ಲಭ್ಯವಾಗಿರುವಂಥದ್ದು. ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಗ್ಯಾಂಗ್ ರೇಪ್ ಆಗಿದೆ ಅಂತ ಸಂತ್ರಸ್ತೆಯೇ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ವಿಡಿಯೋ ಮಾಡಿ ಹೇಳಿಕೆಯನ್ನ ನೀಡಿದ್ದಾರೆ ಸಂತ್ರಸ್ತ ಮಹಿಳೆ. ಹೋಟೆಲ್ನಲ್ಲಿ ಹಲ್ಲೆ ಬಳಿಕ ಕಾಡಿಗೆ ಕರೆದೊಯ್ದು ಅತ್ಯಾಚಾರವನ್ನ ಮಾಡಲಾಗಿದೆ. 7 ಮಂದಿ ಯುವಕರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹಿಂದೂ ಪುರುಷನ ಜೊತೆ ಲಾಡ್ಜ್ನಲ್ಲಿದ್ದಕ್ಕೆ ಸಿಟ್ಟಾಗಿದ್ದ ಆರೋಪಿಗಳು ಇವರು. ಲಾಡ್ಜ್ನಿಂದ ಕಾಡಿಗೆ ಎಳೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ. ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಪತಿಯೂ ಆರೋಪವನ್ನ ಮಾಡಿದ್ರು. ಅತ್ಯಾಚಾರ ಮಾಡಿದ್ದ ವಿಡಿಯೋ ಇದೆ ಅಂತ ಸಂತ್ರಸ್ತೆ ಪತಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ನಿರಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಬೆಳಗಾವಿಯಲ್ಲಾಯಿತು. ಬೆಳಗಾವಿಯಲ್ಲಿ ಇನ್ನೊಂದು ವಿಚಾರದಲ್ಲಿ ಒಬ್ಬ ಮಹಿಳೆಯನ್ನು ಬೆತ್ತಲೆ ಮಾಡ್ತಾರೆ ಮಗ ಯಾರ್ದೋ ಜೊತೆ ಹೋಗಿದ್ದಕ್ಕೆ. ಇನ್ನೊಂದು ಕಡೆ ನೋಡ್ತಾ ಇದ್ರೆ ಮತ್ತೊಂದು ಪ್ರಕರಣ ಬೆಳಗಾವಿಯಲ್ಲಿ ಆಗುತ್ತೆ. ಈಗ ನೋಡಿದ್ರೆ ಹಾವೇರಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗ್ಯಾಂಗ್ ರೇಪ್ ಪ್ರಕರಣ ನಡೆದಿರ್ತಕ್ಕಂಥದ್ದು. ಹೋಟೆಲ್ನಲ್ಲಿ ಹಲ್ಲೆ ಬಳಿಕ ಕಾಡಿಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಅಂತ ಈಗ ಮಹಿಳೆ ಆರೋಪ ಮಾಡಿರುವಂಥದ್ದು. 7 ಮಂದಿ ಯುವಕರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಆ ಮಹಿಳೆ ಆರೋಪವನ್ನ ಮಾಡಿದ್ದಾರೆ. ಹಿಂದೂ ಪುರುಷನ ಜೊತೆ ಲಾಡ್ಜ್ನಲ್ಲಿ ಇದ್ದಿದ್ದಕ್ಕೆ ಸಿಟ್ಟಾಗಿದ್ದಂಥ ಕಿಡಿಗೇಡಿಗಳಂತೆ ಇವರು. ಲಾಡ್ಜ್ನಿಂದ ಕಾಡಿಗೆ ಎಳೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಅಂತ ಈಗ ಸಂತ್ರಸ್ತ ಮಹಿಳೆಯೇ ವಿಡಿಯೋ ಮಾಡಿ ಆರೋಪವನ್ನ ಮಾಡಿದ್ದಾರೆ. ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಅವರ ಪತಿ ಕೂಡ ಆರೋಪವನ್ನ ಮಾಡಿದ್ರು. ಅತ್ಯಾಚಾರ ಮಾಡಿದ್ದ ವಿಡಿಯೋ ಕೂಡ ಇದೆ ಅಂತ ಸಂತ್ರಸ್ತೆಯ ಪತಿ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಸುಸಂಸ್ಕೃತರ ರಾಜ್ಯ ಕರ್ನಾಟಕ. ಈ ರೀತಿಯಾಗಿರ್ತಕ್ಕಂಥ ರಾಜ್ಯದಲ್ಲೇ ಇಂಥ ಘಟನೆಗಳು ಪದೇ ಪದೇ ಯಾಕೆ ನಡೀತಾ ಇದ್ದಾವೆ, ಏನಾಗ್ತಾ ಇದೆ ಇಲ್ಲಿ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೈತಿಕ ಪೊಲೀಸ್ಗಿರಿ ಮೊದಲು ಕಾಣುವಂಥದ್ದು ನೈತಿಕ ಪೊಲೀಸ್ಗಿರಿ. ನೀನು ಅವ್ರ ಜೊತೆ ಹಾಕಿದ್ದೆ, ಇವ್ರ ಜೊತೆ ಹಾಕಿದ್ದೆ, ಅವ್ರು ಆ ಧರ್ಮದವರು, ಇವು ಈ ಧರ್ಮದವರು, ಅವ್ರು ಆ ಜಾತಿಯವರು, ಈ ಜಾತಿಯವರು ಅಂತ. ಆದರೆ ಈಗ ನೋಡ್ತಾ ಇದ್ರೆ ಮತ್ತೆ ಆ ಪ್ರಕರಣ ಮತ್ತೊಂದು ಟ್ವಿಸ್ಟನ್ನು ಪಡೆದುಕೊಳ್ಳುತ್ತೆ. ಮೊದಲಿಗೆ ನೀನು ಹಿಂದೂ ಪುರುಷನ ಜೊತೆ ಇದ್ದೆ ಅಂತೇಳಿ ಲಾಡ್ಜ್ನಲ್ಲಿ ಹಲ್ಲೆಯನ್ನು ಮಾಡ್ತಾರೆ. ನಂತರ 7 ಯುವಕರು ಆಕೆಯನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಸಾಮೂಹಿಕ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತೇಳಿ ಈಗ ಸಂತ್ರಸ್ತ ಮಹಿಳೆಯ ಆರೋಪವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆಯಿಂದ ಪೊಲೀಸರು ತನಿಖೆ ಮಾಡ್ತಿದ್ದಾರಂತೆ ಸಾಮೂಹಿಕ ಅತ್ಯಾಚಾರ ಆಗಿದೆಯೋ ಇಲ್ವಾ ಅನ್ನುವಂಥ ದೃಷ್ಟಿಯಲ್ಲಿ. ಇನ್ನು ಈ ಎಲ್ಲ ಪ್ರಕರಣಗಳ ಬಗ್ಗೆ ಕೂಡ ನಾವು ಗಂಭೀರ ಪ್ರಕರಣ ತಗೊಳ್ತೀವಿ ಅಂತೇಳಿ ಈಗ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣ. ಇದು ಕೇವಲ ನೈತಿಕ ಪೊಲೀಸ್ಗಿರಿ ಅಲ್ಲ, ಇದು ಅನೈತಿಕ ಪೊಲೀಸ್ಗಿರಿ ಆಗಿರುವಂಥದ್ದು. ಇಲ್ಲಿ ಪೊಲೀಸ್ಗಿರಿ ಅನ್ನೋದು ಕೂಡ ತಪ್ಪಾಗುತ್ತೆ. ಅಂಥ ಒಂದು ಹೀನವಾಗಿರ್ತಕ್ಕಂಥ ಕೃತ್ಯವನ್ನು ಎಸಗಲಾಗಿದೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ. ಮೊದಲು ಹೋಟೆಲ್ನಲ್ಲಿ ಯಾವುದೋ ಹಿಂದೂ ಪುರುಷನ ಜೊತೆ ನೀನು ಇದೆಯಾ ಅಂತ ಆರೋಪ ಮಾಡ್ತಾರೆ. ಅಲ್ಲೂ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಇದು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಆಕೆಯನ್ನು ಎಳೆದುಕೊಂಡು ಹೋಗಿ 7 ಜನ ಯುವಕರು ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂಥೇಳಿ ಈಗ ಸ್ವತಃ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದಷ್ಟೇ ಅಲ್ಲ, ಅವೆಲ್ಲವನ್ನ ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರಂತೆ. ಇನ್ನು ಆ ವಿಡಿಯೋವನ್ನು ಇಟ್ಟುಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಬ್ಲ್ಯಾಕ್ ಮೇಲನ್ನು ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ, ಯಾಕೆ ಆ ವಿಡಿಯೋವನ್ನು ಮಾಡಿದ್ದಾರೋ, ಯಾರು ಮಾಡಿದ್ದಾರೋ, ಹೀಗೆ ಸಹಜವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹಾವೇರಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇದು. ಇನ್ನು ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣ.
ಕಾನೂನು ಪ್ರಕಾರವಾಗಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಈ ಒಂದು ಪ್ರಕರಣ ಪಡೆದುಕೊಂಡಂಥ ಟ್ವಿಸ್ಟ್ ಅನ್ನು ನೋಡಿಕೊಂಡ್ರೆ ಇದು ಯಾವ ಪೊಲೀಸ್ ನೈತಿಕ ಪೊಲೀಸ್ಗಿರಿ ಇಲ್ಲಿ ಇರ್ತಕ್ಕಂಥದ್ದು ಅಂತ ಕೂಡ ಈಗ ಸಹಜವಾಗಿ ಆಕ್ರೋಶ ಬರುವಂಥದ್ದು. ಯಾಕಂದ್ರೆ ಆ ಸಂತ್ರಸ್ತ ಮಹಿಳೆಯರು ನನ್ನ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಮಾಡಿದ್ದಾರೆ 7 ಜನ ಯುವಕರು ಅಂತ. ಈಗ ಪೊಲೀಸರಿಗೆ ಕೆಲ ಸೂಚನೆಗಳನ್ನ ಕೊಟ್ಟಿದ್ದೇವೆ, ಅದರಂತೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ, ಇಂಥದ್ದನ್ನು ಹತ್ತಿಕ್ಕಬೇಕು ಅಂತ ಕೂಡ ಈಗ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇದು. ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀವಲ್ಲ ಸರ್ಕಾರದಿಂದ, ಸರ್ಕಾರದ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಇಂಥದನ್ನೆಲ್ಲ ಹತ್ತಿಕ್ಕಬೇಕು, ಯಾವುದನ್ನು ಅಲೋ ಮಾಡಬಾರ್ದು ಈ ರೀತಿ ಅಂಥೇಳಿ ನಾವು ಅವರು ಕಾನೂನು ಅವರಿಗೆ ಕೈಗೆ ಎತ್ಕೊಳ್ಳೋ ಅಂಥ ಕೆಲಸ ಆಗಬಾರ್ದು ಅಂಥೇಳಿ ನಾವು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಆಗಲೇ ಕೊಟ್ಟಿದ್ದೀವಿ. ಎಲ್ಲಿ ಅಂಥ ಘಟನೆ ನಡೀತದೋ ಅವರು ಆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಕಾನೂನು ಪ್ರಕಾರ ಕ್ರಮ. ಈಗ ಒಂದು ಕಡೆ ಗೃಹ ಸಚಿವರು ಹೇಳಿದ್ದಾರೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತಾರೆ, ಯಾರು ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು ಅಂತ. ಇಲ್ಲಿ ಕಾನೂನನ್ನ ಕೈ ತೆಗೆದುಕೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಈಗ ಮಹಿಳೆನೇ ಆರೋಪ ಮಾಡಿರುವಂಥದ್ದು ತನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ 7 ಜನ ಯುವಕರಿಂದ ಅಂತ. ಇನ್ನು ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಯಾರೇ ವರ್ತನೆಯನ್ನ ಮಾಡಿದ್ರು ಕೂಡ ಮುಲಾಜಿಲ್ಲದೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಡಿಜಿಪಿ ಅಲೋಕ್ ಮೋಹನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂತಹ ಘಟನೆ ಎಲ್ಲೇ ನಡೆದ್ರೂ ಕೂಡ ಪೊಲೀಸರು ಕ್ರಮವನ್ನು ಕೈಗೊಳ್ತಾರೆ, ಎಲ್ಲರಿಗೂ ಕಾನೂನು ಒಂದೇ ಅಂತ ಕೂಡ ಡಿಜಿಪಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಎಚ್ಚರಿಕೆ ಕೊಡುವಂಥದ್ದೇನಿದೆ, ಕಾನೂನು ಎಲ್ರಿಗೂ ಒಂದೇ ಇರತಕ್ಕಂಥದ್ದು, ಅದನ್ನು ಪದೇ ಪದೇ ಹೇಳುವಂಥದ್ದೇನಿದೆ ಅಂದ್ರೆ ಯಾರಿಗಾದ್ರೂ ಕಾನೂನುಗಳು ತಾರತಮ್ಯವನ್ನ ಮಾಡ್ತಾ ಇದ್ದಾವ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಮೂಡ್ತಾವೆ ಇಂಥ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಗಮನಿಸಿದ್ರೆ. ಆದರೆ ಈಗ ಘಟನೆಗಳಂತೂ ನಡೆದಿದ್ದಾವೆ. ಅಲ್ಲಿ ನೈತಿಕ ಪೊಲೀಸ್ಗಿರಿ ಅಂತ ಪ್ರಾರಂಭದಲ್ಲಿ ಹೇಳಲಾಗ್ತಾ ಇತ್ತು, ಆದರೆ ಈಗ ಅದು ಸಾಮೂಹಿಕ ಅತ್ಯಾಚಾರ ಅಂತ ಸ್ವತಃ ಸಂತ್ರಸ್ತ ಮಹಿಳೆಯೇ ವಿಡಿಯೋವನ್ನ ಮಾಡಿರುವಂಥದ್ದು. ಹಾಗಿದ್ರೆ ಅಲೋಕ್ ಮೋಹನ್ ಹೇಳಿರುವಂಥದ್ದೇನು ಗಮನಿಸೋಣ. ಈ ಎಲ್ಲ ಯಾವುದು ನಮ್ಮ ಕಡೆ ಕಾಲ್ ಬಂತು, ವೆದರ್ ಇಟ್ ಈಸ್ ಅ ರಿಯಲ್ ಕಾಲ್ ಇರಲಿ ಅಥವಾ ಫ್ರಾಡ್ ಇದೆ ಅಥವಾ ಸುಮ್ಮನೆ ಯಾರು ಮಾಡ್ತಾ ಇದ್ದಾರೆ, ನಾವು ಎಲ್ಲಕ್ಕೆ ಸೀರಿಯಸ್ ಆಗಿ ತಗೊಳ್ತೀವಿ. ಎವ್ರಿ ಟೈಮ್ ವಿ ಆರ್ ರಿಜಿಸ್ಟರಿಂಗ್ ದ ಕೇಸಸ್. ಆಮೇಲೆ ನಾವು ನಮಗೆ ಏನು ಬೇಕಾಗ್ತದೆ ಪ್ರೋಟೋಕಾಲ್ ಪ್ರಕಾರ ಸರ್ಚ್ ಮಾಡಲಿಕ್ಕೆ ಮತ್ತು ಅದು ನಾವೆಲ್ಲ ಮಾಡ್ತೀವಿ. ಮತ್ತು ಈ ಎಲ್ಲ ಕೇಸಸ್ಗೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಕೆಲವು ಕೇಸಸ್ನಲ್ಲಿ ಯಾರು ಈ ಪ್ರಕಾರ ಸುಮ್ಮನೆ ಹೋಕ್ಸ್ ಮೆಸೇಜ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟೇಕನ್ ಆಕ್ಷನ್ ಅಗೇನ್ಸ್ಟ್ ದೆಮ್, ಅರೆಸ್ಟೆಡ್ ದೆಮ್, ಬುಕ್ಡ್ ಕೇಸಸ್ ಅಗೇನ್ಸ್ಟ್ ದೆಮ್ ಅಂಡ್ ಪುಟ್ ದೆಮ್ ಬಿಹೈಂಡ್ ದ ಬಾರ್. ಮುಂದೆ ಕೂಡ ಯಾರು ಮಾಡ್ತಾರೆ ನಾವು ಅವರ ಮೇಲೆ ಆಕ್ಷನ್ ತಗೊಳ್ತೀವಿ. ಮತ್ತು ಎಚ್ಚರಿಕೆ ಇದೆ, ಈ ಪ್ರಕಾರ ಸಮಾಜ ವಿರೋಧಿ ಕೆಲಸ ಯಾರು ಮಾಡಬಾರ್ದು. ನಾವು ಈ ಎಲ್ಲ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಮೇಶ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ರಮೇಶ್, ಈಗ ಪ್ರಮುಖವಾಗಿ ಮೂಡುವಂತ ಪ್ರಶ್ನೆ, ಆ ಮಹಿಳೆ ಹೇಳ್ತಿದ್ದಾರೆ ತನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ, 7 ಜನ ಯುವಕರು ಅತ್ಯಾಚಾರವನ್ನ ಮಾಡಿದ್ದಾರೆ, ಲಾಡ್ಜ್ನಲ್ಲಿ ಹಲ್ಲೆಯನ್ನ ಮಾಡಿದ್ರು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಈ ಮಹಿಳೆ ಇಲ್ಲಿವರೆಗೂ ಕೂಡ ಯಾಕೆ ದೂರನ್ನ ದಾಖಲು ಮಾಡಿಲ್ಲ, ಇದು ಒಂದನೇ ಪ್ರಶ್ನೆ. ಎರಡನೇ ಇರ್ತಕ್ಕಂಥದ್ದು, ಆ ಯುವಕರು ಯಾರು, ಮತ್ತೆ ಆ ಲಾಡ್ಜ್ನಲ್ಲಿದ್ದಂತಹ ವ್ಯಕ್ತಿ ಏನಾಗಿದ್ದಾರೆ, ಹೀಗೆ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ರಾಘವೇಂದ್ರ ಗುಡಿ, ನೀವೇನ್ ಹೇಳ್ತಾ ಇದ್ರಿ ಅದು ಅಕ್ಷರಶಃ ಸತ್ಯ ಅಂತಾನೆ ಹೇಳ್ಬೋದು. ಕಾರಣ ಏನಂತಂದ್ರೆ ಇಂದು ಬೆಳಗ್ಗೆ ನ್ಯೂಸ್ 18 ಕೂಡ ಈ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ಸುದ್ದಿಯನ್ನ ಬಿತ್ತಾರ ಮಾಡಿತ್ತು. ಈ ಸುದ್ದಿ ಬಿತ್ತಾರಾದ ಬೆನ್ನಲ್ಲೇ ಈಗ ಅವರ ಒಂದು ಹೇಳಿಕೆ ನೀಡಿರುವಂತದ್ದು ವಿಡಿಯೋ ಈಗಾಗಲೇ ರಿಲೀಸ್ ಆಗಿರುವಂತದ್ದು. ಆ ವಿಡಿಯೋದಲ್ಲಿ ಈಗ ನೀವೇನ್ ಹೇಳಿದ್ರಿ, ಆ ಒಂದು ಸಂತ್ರಸ್ತ ಮಹಿಳೆ ನನ್ನ ಮೇಲೆ ಲಾಡ್ಜ್ ಇಂದ ಕರೆದುಕೊಂಡು ಹೋಗಿ ಬೈಕ್ ನಲ್ಲಿ ಕರೆದುಕೊಂಡು ಹೋಗಿ ಸುಮಾರು 7 ಜನ ಏನಂತಂದ್ರೆ ಅತ್ಯಾಚಾರವನ್ನ ಎಸಗಿದ್ದಾರೆ, ಒಬ್ಬರ ಆದ ಮೇಲೆ ಒಬ್ರು ನನ್ನ ಮೇಲೆ ರೇಪ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಆ ವಿಡಿಯೋದಲ್ಲಿ ಕೂಡ ಹೇಳಿಕೆ ನೀಡಿರುವಂತದ್ದು. ಸವಿಸ್ತಾರವಾಗಿ ನನ್ನ ಜೊತೆಗೆ ಯಾವ ರೀತಿ ವಿಕೃತವಾಗಿ ನಡೆದುಕೊಂಡಿದ್ದಾರೆ, ಜೊತೆಗೆ ಅಮಾನುಷ್ಯವಾಗಿ ಏನೆಲ್ಲಾ ರೀತಿಯಾಗಿರ್ತಕ್ಕಂಥ ನೋವನ್ನ, ತೊಂದರೆಯನ್ನ, ಹಿಂಸೆ ನನಗೆ ಕೊಟ್ಟಿದ್ದಾರೆ ಅನ್ನೋದು ಆ ವಿಡಿಯೋದಲ್ಲೂ ಕೂಡ ಈಗಾಗಲೇ ತಿಳಿದು ಬಂದಿರುವಂತದ್ದು. ಈಗ ಸದ್ಯಕ್ಕೆ ನಮಗೆ ಬಂದ ಮಾಹಿತಿ ಪ್ರಕಾರ ಆ ಒಂದು ಮಹಿಳೆ ಇಲ್ಲಿ ತನಕ ಯಾಕೆ ದೂರು ಕೊಟ್ಟಿಲ್ಲ ಎಂಬುದು ನಾವು ವಿಚಾರಿಸಿದಾಗ ನಮ್ಮ ನ್ಯೂಸ್ 18ಗೆ ಏನು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಆ ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ಪ್ರಕಾರ ಅವಳಿಗೆ ತುಂಬಾ ಅತ್ಯಂತ ಒಂದು ಬೆದರಿಕೆ ಆಗಿರ್ಬೋದು, ಹೆದರಿಕೆ, ಜೊತೆಗೆ ಸಮುದಾಯದ ಒಂದು ಮುಖಂಡರಿಂದ ಅಥವಾ ಹಿರಿಯರಿಂದ ಒತ್ತಡ ಇದೆ ಅನ್ನುವಂಥದ್ದು. ಹಾಗಿದ್ರೆ ಈ ವಿಡಿಯೋವನ್ನ ಆಧರಿಸಿ ಪೊಲೀಸ್ ಇಲಾಖೆ ಆದ್ರೂ ಕೂಡ ಸೋಮೋಟ ಕೇಸನ್ನ ದಾಖಲು ಮಾಡ್ಕೊಳ್ಬಹುದಿತ್ತು, ಅದು ಯಾಕೆ ಮಾಡ್ಕೊಂಡಿಲ್ಲ ಅಂತಕ್ಕಂಥ ಪ್ರಶ್ನೆ ಮತ್ತೆ ಮೂಡುತ್ತೆ. ಹೌದು ರಾಘವೇಂದ್ರ ಗುಡಿ, ಈ ಒಂದು ಪ್ರಕರಣ ತುಂಬಾ ಸೂಕ್ಷ್ಮವಾಗಿ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಎಲ್ಲ ರೀತಿಯಿಂದಲೂ ಕೂಡ ಏನೋ ಈ ಮಹಿಳೆಗೆ ಯಾರಾದ್ರೂ ಹೆದರಿಸಿ ಬೆದರಿಸಿ ವಿಡಿಯೋ ಮಾಡಿದ್ರಾ ಇಲ್ವಾ ಅಥವಾ ಖುದ್ದು ಸ್ವಂತ ಹೇಳಿಕೆನ ಅನ್ನುವಂಥದ್ದನ್ನ ಈಗ ಪೊಲೀಸರು ಹಲವು ಆಯಾಮಗಳ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ
ಏನೋ ಸಂತ್ರಸ್ತ ಮಹಿಳೆ ಜೊತೆಗೆ ಸಿಕ್ಕಿದ್ದಂತಹ ಪರಪುರುಷನನ್ನ ಸ್ವತಃ ನಿನ್ನೆ ನೈಟು ಕೂಡ ಕರೆದುಕೊಂಡು ಬಂದು ವಿಚಾರಣೆ ಒಳಪಡಿಸಿದ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು. ಇದಕ್ಕೆ ದೂರನ್ನ ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಈಗ ಮಹಿಳೆಯನ್ನ ಪೊಲೀಸರು ಕೂಡ ಪ್ರಶ್ನೆ ಮಾಡುವ ಹಂತದಲ್ಲಿ ಈಗ ಇರುವಂತದ್ದು. ಸ್ವತಃ ಇಂದು ಮಧ್ಯಾಹ್ನ ಅಥವಾ ಸಾಯಂಕಾಲದ ಒಳಗಾಗಿ ಸಂತ್ರಸ್ತ ಮಹಿಳೆಯು ಕೂಡ ಏನಂತಂದ್ರೆ ತನ್ನ ಮೇಲೆ ಏನೆಲ್ಲ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗಿದೆ ಆ ಒಂದು ಕಾಮುಕರಿಂದ ಅಥವಾ ಆರೋಪಿಗಳಿಂದ, ಸೊ ಇಷ್ಟೆಲ್ಲಾ ಒಂದು ಮಾಹಿತಿಯನ್ನು ಇಟ್ಕೊಂಡು ಇಂದು ಮಧ್ಯಾಹ್ನ ಅಥವಾ ಸಾಯಂಕಾಲ ದೂರು ಕೊಡುವ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಈ ಪ್ರಕರಣವನ್ನ ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆ ತುಂಬಾ ಗಂಭೀರವಾಗಿ ಈಗ ಸದ್ಯ ತೆಗೆದುಕೊಂಡಿರುವಂತದ್ದು. ಈ ಗಂಭೀರ ಸ್ವರೂಪ ಪಡೆದ ಹಿನ್ನೆಲೆಯಲ್ಲಿ ನಿಜವಾದ ಸತ್ಯಾಸತ್ಯತೆ ಹೊರಬರುವ ಸಾಧ್ಯತೆ ಇದೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಆರೋಗ್ಯ ವಿಮೆ ಯೋಜನೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ಬಂದಿರುವಂತದ್ದು. ಮಹಾರಾಷ್ಟ್ರದ ಮಹಾತ್ಮ ಫುಲೆ ಜನಾರೋಗ್ಯ ವಿಮೆ ಜಾರಿಯನ್ನ ತರಲಾಗಿದೆ. ಈಗ ಬೆಳಗಾವಿ ನಗರದ 5 ಕಡೆಗಳಲ್ಲಿ ಕಚೇರಿಯನ್ನ ತೆಗೆದಿದೆ MES. ಅಂದ್ರೆ ಇದು ಮಹಾರಾಷ್ಟ್ರದ ಜನರಿಗೋಸ್ಕರ ಮಹಾರಾಷ್ಟ್ರ ಸರ್ಕಾರ ತಂದಿರತಕ್ಕಂತ ಯೋಜನೆ. ಸದ್ಯ ಆ ಯೋಜನೆಯನ್ನ ಕರ್ನಾಟಕದ, ಅದರಲ್ಲೂ ಕೂಡ ಬೆಳಗಾವಿಯ ಜನತೆಗೆ ನೀಡೋದಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ 5 ಕಡೆ MES ಕಚೇರಿಯನ್ನ ತೆಗೆದಿದೆ. ಜನರಿಂದ ಅರ್ಜಿಯನ್ನ ಸ್ವೀಕರಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಬಳಿಕ ಮಹಾರಾಷ್ಟ್ರ ಸರ್ಕಾರದಿಂದ ಅನುಮತಿಯನ್ನ ಪಡೆದು ಹಣ ಬಿಡುಗಡೆಗೆ ಈಗಾಗಲೇ 80ಕ್ಕೂ ಹೆಚ್ಚು ಜನರಿಂದ ವಿವಿಧ ರೋಗಗಳ ಚಿಕಿತ್ಸೆಗೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ ಅಂತೆ. ಅಂದ್ರೆ ಈಗ ಆಲ್ರೆಡಿ ಅದು ಜಾರಿಗೆ ಬಂದಿರುವಂತದ್ದು. ಬೆಳಗಾವಿಯಲ್ಲಿ 6ಕ್ಕೂ ಹೆಚ್ಚು ಜನರಿಗೆ ವಿಮಾ ಯೋಜನೆಯ ಹಣ ಕೂಡ ಬಿಡುಗಡೆ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಮಹಾರಾಷ್ಟ್ರ ಸರ್ಕಾರದಿಂದ ವಿಮಾ ಹಣವನ್ನ ಬಿಡುಗಡೆಗೊಳಿಸಿ ಆದೇಶವನ್ನ ನೀಡಲಾಗಿದೆ. ಮಹಾರಾಷ್ಟ್ರದ ನಡೆಯ ಬಗ್ಗೆ ತುಟಿ ಬಿಚ್ಚದ ರಾಜಕಾರಣಿಗಳು, ನಮ್ಮ ರಾಜ್ಯದ ರಾಜಕಾರಣಿಗಳು, ಅದರಲ್ಲೂ ಪ್ರಮುಖವಾಗಿ ಆಡಳಿತ ಪಕ್ಷ ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆ ಹೀಗೆ ಜಾರಿಗೆ ಹೇಗೆ ಬರೋದಕ್ಕೆ ಸಾಧ್ಯ ಆಗಿದ್ರೆ ಕರ್ನಾಟಕದ ಯೋಜನೆಗಳನ್ನು ಮಹಾರಾಷ್ಟ್ರದಲ್ಲಿ ಜಾರಿಗೆ ತರಬಹುದಾ? ಈಗ ಕರ್ನಾಟಕದ್ದೇ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಕೊಲ್ಲಾಪುರ ಇರ್ಬೋದು, ಸಾಕಷ್ಟು ನಾವು ಗಮನಿಸ್ತಾ ಇದ್ದೀವಿ ಇದನ್ನು. ಹಾಗಿದ್ರೆ ಅಲ್ಲಿಗೂ ಕೂಡ ನಾವು ಕರ್ನಾಟಕದ ಯೋಜನೆಗಳನ್ನು ಜಾರಿಗೆ ತರಬಹುದಾ? ತರೋದಾದ್ರೆ ಯಾವಾಗ ತರಬಹುದು, ಯಾಕೆ ತರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದಾದ್ರೆ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಮೂಡಿಸುತ್ತೆ. ಇದು ಖಂಡಿತವಾಗಿಯೂ ಕೂಡ ಮತ್ತೊಂದು ಬಾರಿ ದೊಡ್ಡ ವಿವಾದದ ಚಿತಾವಣೆ ಕೊಟ್ಟಿರುವಂಥದ್ದು ಮಹಾರಾಷ್ಟ್ರ ಸರ್ಕಾರ. ಈ MES ಪುಂಡ್ರು ಮಹಾರಾಷ್ಟ್ರ ಸರ್ಕಾರದ ಯೋಜನೆ ಕರ್ನಾಟಕದಲ್ಲಿ ಜಾರಿಗೆ ಬಂದಿರುವಂಥದ್ದು. ಬೆಳಗಾವಿಯ ರಾಜಕಾರಣಿಗಳು ಯಾರೂ ಕೂಡ ತುಟಿಯನ್ನ ಬಿಸ್ತಾ ಇಲ್ಲ. ಸ್ವತಂತ್ರ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ ಮೊನ್ನೆ ತಾನೇ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಬಗ್ಗೆ ಯಾರು ಮಾತನಾಡ್ತಿಲ್ಲ. ಆಲ್ರೆಡಿ ಜಾರಿಗೆ ಬಂದಿದೆ ಅನ್ನೋದಾದ್ರೆ ಈಗ ಮಾಧ್ಯಮಗಳಿಗೆ ಗೊತ್ತಾಗಿರುವಂಥದ್ದು. ಈಗ ಆದ್ರೆ ಈ ಮುಂಚಿತವಾಗಿ ಅದು ಜಾರಿಗೆ ಬಂದಿದೆ ಅಂದ್ರೆ ಅಲ್ಲಿ ಯಾರಿಗೂ ಅದು ಗೊತ್ತಾಗಿಲ್ವಾ? ಇನ್ನು ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಆರೋಗ್ಯ ವಿಮೆ ಜಾರಿಗೆ ಬಂದಿರುವಂಥದ್ದು. ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಸರ್ಕಾರದ ಉದ್ದಟತನ ಎಲ್ಲ ನೋಡ್ಕೊಂಡು ಕಣ್ಮುಚ್ಚಿ ಕುಳಿತಿದೆಯಾ ರಾಜ್ಯ ಸರ್ಕಾರ? ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ ಬೆಳಗಾವಿ ಬಗ್ಗೆ ನಿಲುವಾದ್ರೂ ಏನು ರಾಜ್ಯ ಸರ್ಕಾರದ್ದು ಅಂತಕ್ಕಂಥ ಪ್ರಶ್ನೆಯನ್ನ ಇದು ಮೂಡಿಸ್ತಾ ಇರುವಂಥದ್ದು. ಕರ್ನಾಟಕದ 865 ಪಟ್ಟಣ ಮತ್ತು ಗ್ರಾಮಗಳಲ್ಲಿ ಫುಲೆ ಜನಾರೋಗ್ಯ ವಿಮೆಯನ್ನ ಜಾರಿಗೆ ತರಲಾಗ್ತಾ ಇದೆ ಅಂತೆ. ಆರೋಗ್ಯ ವಿಮೆ ಲಾಭ ಪಡೆಯೋದಕ್ಕೆ MES ಶಿಫಾರಸು ಕಡ್ಡಾಯ ಕೂಡ ಮಾಡಲಾಗಿದೆ. ಮಹಾ ಉದ್ದಟತನದ ಅರಿವಿದ್ರೂ ಕರ್ನಾಟಕ ಸರ್ಕಾರ ಸೈಲೆಂಟ್ ಆಗಿರುವಂಥದ್ದು. ಇದು ಕೇವಲ ಬೆಳಗಾವಿಗೆ ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕದ 865 ಪಟ್ಟಣ ಮತ್ತು ಗ್ರಾಮಗಳಲ್ಲಿ ಈ ಫುಲೆ ಜನಾರೋಗ್ಯ ವಿಮೆಯನ್ನ ಜಾರಿಗೆ ತಂದಿರುವಂಥದ್ದು. ಆದರೆ ನೀವು ಈ ವಿಮೆಯನ್ನು ಪಡೆದುಕೊಳ್ಬೇಕಾದ್ರೆ MESನ ಶಿಫಾರಸು ಕೂಡ ಕಡ್ಡಾಯವನ್ನ ಮಾಡಲಾಗಿದೆ. ಅಂದ್ರೆ ಇದು ನೇರವಾಗಿರ್ತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕಕ್ಕೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಡೆಯನ್ನ ಮತ್ತೊಂದು ರಾಜ್ಯ ಇನ್ನೊಂದು ರಾಜ್ಯದ ಒಳಗಡೆ ಪ್ರದರ್ಶನ ಮಾಡಬಹುದು ಅಂತ ಪ್ರಶ್ನೆಯನ್ನ ಇದು ಮೂಡಿಸುತ್ತೆ. ಇನ್ನು ರಾಜ್ಯದಲ್ಲಿ ಮಹಾರಾಷ್ಟ್ರದಿಂದ ಆರೋಗ್ಯ ವಿಮೆ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಹೋರಾಟಗಾರರಿಂದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಹಾರಾಷ್ಟ್ರದ ವಿಮೆ ತಡೆಯೋದಕ್ಕೆ ಪ್ರಯತ್ನವನ್ನ ಮಾಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೋರಾಟಗಾರ ಅಶೋಕ್ ಚಂದ್ರಗಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಮಹಾರಾಷ್ಟ್ರ ಸರ್ಕಾರದ ಹುನ್ನಾರಕ್ಕೆ ಬ್ರೇಕ್ ಹಾಕಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಕನ್ನಡ ಕ್ರಿಯಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಮಹಾರಾಷ್ಟ್ರ ಸರ್ಕಾರ ಆಲ್ರೆಡಿ ಈ ಯೋಜನೆಗಳನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದುಬಿಟ್ಟಿದೆ. ಆದರೆ ಕರ್ನಾಟಕದಿಂದ ಮಾತ್ರ ಯಾವುದೇ
ಅದು ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳಿರ್ಬೋದು, ಬಿಜೆಪಿ ರಾಜಕಾರಣಿಗಳಿರ್ಬೋದು, JDS ರಾಜಕಾರಣಿಗಳಿರ್ಬೋದು, ಯಾಕೆ ಯಾರು ಮಾತನಾಡ್ತಿಲ್ಲ? ಅದರಲ್ಲೂ ಆಡಳಿತ ಪಕ್ಷ ಕಾಂಗ್ರೆಸ್ ಇವತ್ತು ಏನು ಮಾಡ್ತಾ ಇದೆ ಅಂತ ಪ್ರಶ್ನೆಯನ್ನು ಸಹಜವಾಗಿ ಮೂಡಿಸುತ್ತೆ. ಇನ್ನು ರಾಜ್ಯದಲ್ಲಿ ಮಹಾರಾಷ್ಟ್ರದಿಂದ ಆರೋಗ್ಯ ವಿಮೆ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 4 ಕೇಂದ್ರಗಳಿಗೆ ನೋಟಿಸ್ ಅನ್ನ ಕೊಡಲು ಜಿಲ್ಲಾಧಿಕಾರಿ ನಿರ್ಧಾರವನ್ನ ಮಾಡಿದ್ದಾರೆ. ಯೋಜನೆ ಜಾರಿಯಾಗಿರೋ 2 ಆಸ್ಪತ್ರೆಗಳಿಗೆ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಯಾವ ಕಾನೂನಿನ ಅಡಿ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲು ನಿರ್ಧಾರವನ್ನ ಕೂಡ ಮಾಡಲಾಗಿರುವಂಥದ್ದು. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಕ್ರಮವನ್ನ ಕೈಗೊಳ್ಳ ಭರವಸೆಯನ್ನ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಭರವಸೆಯನ್ನ ಕೊಡ್ತಿರುವಂಥದ್ದು ಜಿಲ್ಲಾಧಿಕಾರಿಗಳು. ಸರ್ಕಾರದ ಮಹಾತ್ಮ ಜ್ಯೋತಿರಾವ್ ಫುಲೆ ಜನಾರೋಗ್ಯ ವಿಮೆ ಯೋಜನೆ ಅದನ್ನ ಜಾರಿಗೊಳಿಸುತ್ತಿರೋದನ್ನ ತಡೆಯಿರಿ ಅಂತ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ನಾನು ಪೊಲೀಸ್ ಇಲಾಖೆ ಜೊತೆನೂ ಕೂಡ ಮಾತಾಡಿದ್ದೇನೆ. ಸೊ ಆ ಒಂದು ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 5 ಸೆಂಟರ್ ಅಂತ ಅವರು ಹೇಳಿದ್ರು. 4 ಸೆಂಟರ್ ಆಕ್ಚುಲಿ ಈಗ ಮಾಡ್ತಾ ಇದೆ, 5ನೇದು ಇನ್ನೂ ಓಪನ್ ಆಗಿಲ್ಲ. ಸೊ ಅಲ್ಲಿ ಇಲ್ಲಿವರೆಗೂ 30 ಅರ್ಜಿಗಳು ಬಂದಿದೆ, 30 ಆನ್ಲೈನ್ ಅಪ್ಲಿಕೇಶನ್ಸ್ಗಳು ಬಂದಿದೆ. ಇವತ್ತು ನಮಗೆ ಅರ್ಜಿ ಕೊಟ್ಟಿದ್ದಾರೆ. ತಕ್ಷಣ ನಾವು ಆ 4 ಸೆಂಟರ್, 5ನೇ ಸೆಂಟರ್ ಓಪನ್ ಆಗಿತ್ತಂದ್ರೆ 5ನೇ ಸೆಂಟರ್ಗೂ ಕೊಡ್ತೇವೆ, 5 ಸೆಂಟರ್ಗಳಿಗೂ ಕೂಡ ನಾವು ನೋಟಿಸನ್ನು ಕೊಡ್ತೇವೆ. ನಮ್ಮ ಆರೋಗ್ಯ ಇಲಾಖೆಯ ಒಂದು KPME ಆಕ್ಟ್ ಇದೆ, ಸೊ ಕರ್ನಾಟಕ ಪಬ್ಲಿಕ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ ಅಂತ. ಸೊ ಆ KPME ಆಕ್ಟ್ ಅಲ್ಲಿ ಮತ್ತೆ ನಮ್ಮ ಬೇರೆ ಕಾನೂನು ಅಡಿಯಲ್ಲಿ ಯಾವ ಕಾನೂನು ಅಡಿಯಲ್ಲಿ ಅವರು ಈ ಒಂದು ಸೆಂಟರ್ಗಳನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಅಂತ ನಾವು ಅವರಿಗೆ ಒಂದು ಇವತ್ತನೇ ಆ ಎಲ್ಲ ಸೆಂಟರ್ಗಳಿಗೆ ನೋಟಿಸನ್ನು ಕೊಡ್ತೇವೆ. ಮತ್ತು ನಮಗೆ ನಮ್ಮ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯವರು ಹೇಳಿದ್ರು, ಇಲ್ಲಿ ಒಂದು 2 ಆಸ್ಪತ್ರೆಗಳಲ್ಲಿ ಈ ಒಂದು ಏನೇನು ಹೆಲ್ತ್ ಇನ್ಶೂರೆನ್ಸ್ ಇದೆ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಆ 2 ಆಸ್ಪತ್ರೆಗಳಿಗೂ ಕೂಡ ನಾವು ನೋಟಿಸ್ ಕೊಡ್ತೇವೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಇತ್ತೀಚೆಗಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು, ಸ್ವತಂತ್ರ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ. ಹಾಗಿದ್ರೆ ಈಗ ಸ್ವತಂತ್ರ ನಂತರ ಅದು ಇವತ್ತಿನ ಸಮಯದಲ್ಲಿ ಏನಾಗ್ತಾ ಇದೆ ಅಂತ ಚಂದ್ರಕಾಂತ್ ಸುಗಂಧಿ? ರಾಘವೇಂದ್ರ ಗುಡಿ, ಪ್ರಮುಖವಾಗಿ ಬೆಳಗಾವಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಜ್ಯ ಮತ್ತೊಂದು ರಾಜ್ಯದಲ್ಲಿ ಈ ರೀತಿ ಆರೋಗ್ಯ ವಿಮೆ ಯೋಜನೆಯನ್ನು ಜಾರಿ ಮಾಡೋಗಿಲ್ಲ. ಆದರೆ ಮಹಾರಾಷ್ಟ್ರ ಸರ್ಕಾರ ಇವೆಲ್ಲವನ್ನ ಮೀರಿ ಈಗ ಕರ್ನಾಟಕದಲ್ಲಿ ಆರೋಗ್ಯ ವಿಮೆಯನ್ನು ಜಾರಿ ಮಾಡಿದ್ರಲ್ಲಿ ಪ್ರಮುಖವಾಗಿ ಇದನ್ನು MESಗೆ ಇದರ ಉಸ್ತುವಾರಿ ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ 4 ಕೇಂದ್ರಗಳನ್ನು ತೆಗೆಯಲಾಗಿದೆ. ಈಗಾಗಲೇ 80ಕ್ಕೂ ಹೆಚ್ಚು ಜನ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. 6 ಜನಕ್ಕೆ ಮಹಾರಾಷ್ಟ್ರ ಸರ್ಕಾರದಿಂದ ಹಣವನ್ನು ಕೂಡ ಬಿಡುಗಡೆ ಆಗಿದೆ. ಜೊತೆಗೇನೆಂದರೆ ಬೆಳಗಾವಿಯ ಪ್ರಮುಖ 2 ಆಸ್ಪತ್ರೆಗಳು, ಅದರಲ್ಲೂ ಪ್ರಮುಖವಾಗಿ KLE ಆಸ್ಪತ್ರೆ ಮತ್ತು ಅರಿಹಂತ ಆಸ್ಪತ್ರೆಗಳಿಗೆ ಈಗಾಗಲೇ ಹಣ ಬಿಡುಗಡೆಯಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಬೆಳಗಾವಿಗೆ ಏನು ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆ ಬಂದು ಈ ಯೋಜನೆಯನ್ನು ಜಾರಿ ಮಾಡಿದರೆ, ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಈ ವಿಚಾರದಲ್ಲಿ ಕೊಟ್ಟಿಲ್ಲ. ಮತ್ತು ಮಹಾರಾಷ್ಟ್ರದಲ್ಲಿ 2 ಗಡಿ ಉಸ್ತುವಾರಿ ಸಚಿವರಿದ್ದಾರೆ. ಪ್ರಮುಖವಾಗಿ ಏನು ಮಹಾರಾಷ್ಟ್ರದ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಮೇಲುಸ್ತುವಾರಿಯನ್ನು ವಹಿಸ್ತಾರೆ ಮತ್ತು MESಗೆ ಬಲ ನೀಡುವಂಥ ಯೋಜನೆಯನ್ನು ಈಗ ರಾಜ್ಯದಲ್ಲಿ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಮೌನ ವಹಿಸಿದ್ದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಒಂದು ಮಾತಿದೆ ಸುಗಂಧಿ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಒಂದು ಮಾತಿದೆ, ಅಂದ್ರೆ ಮೌನವಾಗಿರೋದೇ ಸಮ್ಮತಿಯ ಲಕ್ಷಣ ಅಂತ. ಹಾಗಿದ್ರೆ ಏನಾದ್ರು ಇದಕ್ಕೆ ಸಮ್ಮತಿ ಸಿಗ್ತಾ ಇದೆಯಾ ಅಂತ? ಯಾಕಂದ್ರೆ ಯಾರು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಿಲ್ಲ ಅಥವಾ ಇದನ್ನ ತಡೆಯುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅಂದ್ರೆ. ಈಗ ನಿಮ್ಮ ಜೊತೆಯಲ್ಲಿ ಚಂದ್ರಗಿ ಅವರು ಏನಾದ್ರು ಇದ್ರೆ ಕನ್ನಡ ಕ್ರಿಯಾ ಸಮಿತಿಯವರು ಅವ್ರ ಜೊತೆ ಮಾತಾಡ್ಸೋದಕ್ಕೆ ಸಾಧ್ಯತೆ ಇದೆಯಾ? ರಾಘವೇಂದ್ರ ಗುಡಿ, ಈಗ ನೇರವಾಗಿ ಅಶೋಕ್ ಚಂದ್ರಗಿ ಅವರನ್ನು ಮಾತಾಡ್ತೀನಿ. ಸರ್, ಇವತ್ತು ಮನವಿಯನ್ನು ಕೊಟ್ಟರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅಂದರೆ ರಾಜ್ಯ ಸರ್ಕಾರದ ನಿಲುವೇನು ಅಂತ ತಾವು ಹೇಳ್ತೀರಿ? ಕಳೆದ ವರ್ಷ 2023 ಮಾರ್ಚ್ 2ರಂದು ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಸರ್ಕಾರ ಈ ಬಗ್ಗೆ ನಿರ್ಧಾರ ಕೈಗೊಂಡಾಗಲೇ ನಾವು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಿದ್ದೀವಿ. ಯಾಕಂದರೆ ಕರ್ನಾಟಕದ 4 ಜಿಲ್ಲೆಗಳ 865 ಹಳ್ಳಿ ಪಟ್ಟಣಗಳಲ್ಲಿ ತನ್ನ ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆ ಜಾರಿ ತರಕ್ಕೆ ಯಾವಾಗ ಅವರು ಡಿಸಿಷನ್ ತೊಗೊಂಡ್ರು, ಯಾವಾಗ ಏಪ್ರಿಲ್ದೊಳಗೆ ಅವರು ಅಧಿಕೃತ ನೋಟಿಫಿಕೇಶನ್ ಕೊಟ್ಟರು, ಆವಾಗ ನಾವು ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರಕ್ಕೆ ಹೇಳಿದ್ವಿ, ಇದು ಮುಂದೊಂದು ದಿವಸ ನಿಮ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತೇಳಿ. ಕಳೆದ 9 ತಿಂಗಳಿಂದ ಸರ್ಕಾರ ಪ್ರತಿಕ್ರಿಯೆ ಇಲ್ಲ. ಅವರು ಒಕ್ಕೂಟ ವ್ಯವಸ್ಥೆ ಒಳಗೆ ಮಾರಾಟದವರು ನಮ್ಮ ಕಡೆ ಹಂಗೆ ಹಸ್ತಕ್ಷೇಪ ಮಾಡ್ತಾರೆ. ಅದ್ರ ಬಗ್ಗೆ ಅಧಿಕೃತವಾಗಿ ಅವ್ರು ಸೆಂಟ್ರಲ್ ಗೌರ್ಮೆಂಟ್ಗೆ ಬರೀಬೇಕಾಗಿತ್ತು, ಹಿಂದಿನ ಸರ್ಕಾರ ಆಗಲಿ ಈಗಿನ ಸರ್ಕಾರ ಆಗಲಿ. ಈಗ ಅವರು ನಮ್ಮ ಅಡುಗೆ ಮನೆಯಾಗ ಬಂದು ಕೂತಾರೆ. ಬೆಳಗಾವಿಯಲ್ಲಿ 5 ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ನಾನು ಮರಾಠಿ ಭಾಷಿಕ ಅಂತ ಯಾರು ಸ್ವಯಂ ಘೋಷಣಾ ಪತ್ರ ಕೊಡ್ತಾರ, MES ಶಿಫಾರಸ್ ಕೊಡ್ತಾರೆ, ಅವರಿಗೆ ಮಹಾರಾಷ್ಟ್ರದಿಂದ ಹಣ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ
ಇದರಂಥ ಅಪಾಯಕಾರಿ ಬೆಳವಣಿಗೆ ಅಲ್ಲ. 2004ರಿಂದ ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ಗಡಿವಾದ ಪ್ರಕರಣದ ಇಲ್ಲೆಲ್ಲ 865 ಹಳ್ಳಿ 4 ಜಿಲ್ಲೆ ಮರಾಠಿ ಭಾಷಿಗರು, ನಾನು ಮರಾಠಿ ಭಾಷಿಗ ಮಹಾರಾಷ್ಟ್ರಕ್ಕೆ ಸೇರ್ತೀನಿ ಅಂತ ಬರೆದು ಕೊಟ್ಟರೆ ಅದರ ಪರಿಣಾಮ ಏನಾಗತ್ತೆ? ಸುಪ್ರೀಂ ಕೋರ್ಟ್ನಾಗ ನಮಗೆ ಕೇಸಿಗೆ ಹಿನ್ನಡೆ ಆಗೋ ಸಾಧ್ಯತೆ ಐತಿ. ಕರ್ನಾಟಕ ಸರ್ಕಾರ ಈವರೆಗೂ ಅದನ್ನು ಪ್ರತಿಭಟನೆ ಇಲ್ಲ, ಪ್ರತಿಕ್ರಿಯೆ ಇಲ್ಲ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದರ ಮನವಿ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಆದಷ್ಟು ಬೇಗ ಆ ವ್ಯಕ್ತಿಗಳ ಮತ್ತು ಸಂಘಟನೆಯವರ ವಿರುದ್ಧ ರಾಜ್ಯದ್ರೋಹ ಕಾನೂನನ್ನು ಅಪ್ಲೈ ಮಾಡಬೇಕಂತ ಒತ್ತಾಯ ಮಾಡಿದ್ದೀವಿ. ಇದಿಷ್ಟೇನಂದ್ರೆ ಅಶೋಕ್ ಚಂದ್ರಗಿರಿ ಮತ್ತು ಏನು ರಾಜ್ಯದ್ರೋಹದ ಕೇಸನ್ನು ಹಾಕಬೇಕು ಅಂತೇಳಿ ಈಗ ಆಗ್ರಹ ಮಾಡ್ತಿದ್ದಾರೆ. ಈ ಮೂಲಕ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ರಾಘವೇಂದ್ರ ಗುಡಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರು ಪೊಲೀಸರು ಇನ್ನ ಕುದುರೆ ಮೇಲೆ ಕಂಡ್ರು ಅಚ್ಚರಿಯನ್ನ ಪಡಬೇಡಿ. ಯಾಕಂದ್ರೆ ಬೆಂಗಳೂರು ಪೊಲೀಸರು ಇನ್ನಷ್ಟು ಅಲರ್ಟ್ ಆಗಿದ್ದಾರೆ. ಕುದುರೆ ಮೇಲೆ ಬರ್ತಾರೆ ಬೆಂಗಳೂರು ಪೊಲೀಸರು. ಮೈಸೂರಿನಿಂದ ಬೆಂಗಳೂರಿಗೆ ಬಂದಿವೆ ಅಶ್ವದಳ. MG ರೋಡ್ ಕಬ್ಬನ್ ಪಾರ್ಕ್ನಲ್ಲಿ ಅಶ್ವದಳ ಸಂಚಾರವನ್ನ ನಡೆಸುತ್ತೆ. ಜನಸಂದಣಿ ಪ್ರದೇಶಗಳಲ್ಲಿ ಅಶ್ವದಳ ರೌಂಡ್ಸ್ ಅನ್ನ ಹಾಕುತ್ತೆ. ಟಾಪ್ ವ್ಯೂನಿಂದ ಅಬ್ಸರ್ವ್ ಮಾಡ್ತಾರೆ ಪೊಲೀಸರು. ಬೈಕಲ್ಲಿ ಬಂದರೆ ಟಾಪ್ ವ್ಯೂನಿಂದ ನೋಡೋಕ್ಕಾಗೋದಿಲ್ಲ. ಅದೇ ಅಶ್ವಗಳ ಮೇಲೆ ಬಂದರೆ ಟಾಪ್ ವ್ಯೂನಿಂದ ನೋಡಬಹುದು ಅಂತಕ್ಕಂಥ ಉದ್ದೇಶ ಇದರಿಂದ ಇರುವಂಥದ್ದು. ಯಾರೇ ಪುಂಡ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರೂ ಕೂಡ ಅವರನ್ನು ಗಮನಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ನಡೆಯನ್ನು ಸದ್ಯ ಪೊಲೀಸ್ ಇಲಾಖೆ ಅನುಸರಿಸ್ತಾ ಇದೆ. ಇದು ಬೆಂಗಳೂರು ನಗರದಲ್ಲಿ ಹಿಂದೆಯೂ ಕೂಡ ಈ ಅಶ್ವಾರೋಹಿ ಪೊಲೀಸ್ ದಳದಿಂದ ಒಂದು ಗಸ್ತ ಕರ್ತವ್ಯವನ್ನು ಮಾಡ್ತಾ ಇದ್ರು. ಅದನ್ನು ಈಗ ಮತ್ತೆ ಮರುಸ್ಥಾಪಿಸ್ತಾ ಇದ್ದೇವೆ. ಪ್ರಮುಖವಾಗಿ ಈ ವಾರಾಂತ್ಯಗಳಲ್ಲಿ ವಿಧಾನಸೌಧ, ಕಬ್ಬನ್ ಪಾರ್ಕ್, MG ರೋಡ್, ಮೆಜೆಸ್ಟಿಕ್ ಇಂತಹ ಜನನಿಬಿಡ ಪ್ರದೇಶಗಳಲ್ಲಿ ಈ ಕ್ರೌಡ್ ಕಂಟ್ರೋಲ್ ಮತ್ತು ಈ ಯಾರು ಮಿಶಿವಸ್ ಎಲಿಮೆಂಟ್ಸ್ ಇದ್ದಾರೆ ಅಂಥವರ ಮೇಲೆ ನಿಗಾ ಇಡಲಿಕ್ಕೆ ನಮ್ಮ ಅಶ್ವಾರೋಹಿ ದಳದ ಪೊಲೀಸ್ನವರು ಕೂಡ ನಮ್ಮ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ನವರೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅವರು ಪ್ರಮುಖವಾಗಿ ಈ ಸ್ಥಳಗಳಲ್ಲಿ ಈ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಇದ್ದಂತಹ ಸಂದರ್ಭದಲ್ಲಿ ಆತನಿಗೆ ಮೆನ್ಯೂರಬಿಲಿಟಿ ಹೆಚ್ಚಾಗಿರ್ತದೆ ಮತ್ತು ವ್ಯೂ ಆಫ್ ಇದೇನಿದೆ, ಆ್ಯಂಗಲ್ ಏನಿದೆ ಅದು ಕೂಡ ಚೆನ್ನಾಗಿ ಸಿಗೋದ್ರಿಂದ